ನಮ್ಮ ಯಜಮಾನರು ನನ್ನೋರ ನ್ಯಾಯ ದೇವರು ನಮ್ಮ ಯಜಮಾನರು ಮಾತಿನಲ್ಲಿ ವಿಷವಿಲ್ಲ ಆಡಿದರೆ ಬರಲಿಲ್ಲ ಮಿತಿಯಲ್ಲಿ ಎಡವಿಲ್ಲ ಪ್ರೀತಿಯಲ್ಲಿ ಎಡವಿಲ್ಲ ಮಾನವನ ಪ್ರಾಣ ಎನ್ನುವ ನಮ್ಮೋರ ನ್ಯಾಯ ದೇವರು ನಮ್ಮ ಯಜಮಾನರು ದಣಿಗಳಿಗೆ ನಾನು ಪ್ರಸಾದ ತರದೇ ಇರ್ತೀನಿ. ಏನೋ ಇದು ದೇವರ ಪ್ರಸಾದ ಅಂತೀರಾ? ಎಡಗೈಲಿ ಯಾಕೆ ಬಲಗೈಲಿ ಕೊಡು. ಬಲಗೈಗೆ ಏನಾಗಿದೆ? ಒಂದು ಏನಾಗಂಗಿಲ್ಲ. ಬಲಗೈಗೆ ಏನಾಗಿದೆ ತೋರಿಸಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಚಿಕ್ಕ ಮಕ್ಕಳ ತರ ಆಡ್ತೀರಾ. ಏನಾಯ್ತು ಕೈಯಲ್ಲಿ ಗಾಯ? ಸಣ್ಣ ಗಾಯ. ಸಣ್ಣ ಗಾಯ ಏನಾಯ್ತು? ಏನಾಯ್ತು ಅಂತ ಹೇಳು. ಆ ದೇವರಿಗೆ ಜಾತ್ರೆಯಲ್ಲಿ ಕುದಿಯೋ ಎಣ್ಣೆಯೊಳಗೆ ಕೈ ಹಾಕಿ ನೈವೇದ್ಯ ಮಾಡಿದ್ರೆ ನಾವು ಬೇಡಿರುವ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಅಂತೆ. ಏನೋ ನಿನ್ನ ಹುಚ್ಚು ಭಕ್ತಿ ಅಲ್ಲ. ಕುದಿಯುವ ಎಣ್ಣೆಯಲ್ಲಿ ಕೈ ಹಾಕಿ ಹರಕೆ ಕಟ್ಟಿಕೊಳ್ಳುವಂತಹ ನಿನ್ನ ಇಷ್ಟಾರ್ಥ ಆದ್ರೂ ಏನೋ ಇತ್ತು. ನನ್ನ ಇಷ್ಟಾರ್ಥ ಏನಿಲ್ಲ ದಣಿ. ಮತ್ತೆ ಎಲ್ಲ ಈ ನಿಮ್ಮ ಮನೆದು ಮನೆದು ದಣಿ. ನಮ್ಮ ಮನೆ ಇಷ್ಟಾರ್ಥ ಗೊತ್ತು. ನಿಮ್ಮ ಹಾಗೆ ಈ ಮನೆಯಲ್ಲಿ 3-4 ವರ್ಷ ಆದ್ರೂ ಒಂದು ಮಗು ಹುಟ್ಟಿಲ್ಲ. ಮಗು ಹುಟ್ಟಿ ನಿಮ್ ತರನೇ ನ್ಯಾಯ ಹೇಳು ಬುದ್ಧಿ ವ್ಯಕ್ತಿ ಆಗ್ಬೇಕು ಅಂತ ನನ್ನ ಆಸೆ ರೀ. ಈ ಮನೆಯೊಳಗೆ ಒಂದು ಪುಟಾಣಿ ಮಗು ಓಡಾಡ್ತಾ ಇದ್ರೆ ಆ ಸಂತೋಷನೇ ಬೇರೆ. ಏನೋ ಇದು ತುಂಬಗೋಸ್ಕರ ನೀನು ಹರಕೆ ಕಟ್ಕೊಂಡು ಎಲ್ಲಿ ಮಹಾದೇವಿ ತೆಂಗಿನೆಣ್ಣೆ ಅರಿಶಿನ ಪೌಡರ್ ತಗೊಂಡ ನೋಡು ಮಹಾದೇವಿ. ರುದ್ರನ ಕೈ ನಮಗೆ ನೋಡು. ಅವನೇನ್ ಹೇಳ್ತಾನೆ, ಮೊನ್ನೆ ದಿನ ಜಾತ್ರೆಗೆ ಹೋಗಿದ್ದಂತೆ, ಕುದಿಯ ಎಣ್ಣೆಲೆ ಕೈ ಹಾಕಿ ದೇವರಿಗೆ ಹರಕೆ ಕಟ್ಕೊಂಡು ಬಂದಿದ್ದಾನಂತೆ. ಅದು ಯಾಕೆ ಗೊತ್ತಾ? ನಮ್ಗೆ ಈ ಕುಟುಂಬಕ್ಕೆ ಮಗು ಆಗ್ಲಿ ಅಂತ. ನಿನ್ನ ಮಾನವನನ್ಬೇಕು, ದೇವ ಮಾನವನೆನ್ಬೇಕು ಅಂತ ನನಗೊಂದು ತಿಳಿತಾ ಇಲ್ಲಪ್ಪ. ನಿನ್ನ ತಾಯಿ ಹೊಟ್ಟೆಯಲ್ಲಿ ನಾನು ಹುಟ್ಟಿಲ್ಲ ಅಂತ ನನ್ನ ಮೇಲೆ ನಿನಗೆ ಅದೆಷ್ಟು ಪ್ರೀತಿ ಮಮತೆ ಅಪ್ಪ. ಈ ನಿನ್ನ ಉಪಕಾರನ ಸಾಯೋ ತನಕ ಬರೆಯೋದಿಲ್ಲಪ್ಪ. ಅಷ್ಟೇ ತನ್ನಿಸ್ತೀನಿ. ಅಷ್ಟೇ
ನದಿಯು ಕಡಲು ಕೂಡುವಾಸೆ ಕಡಲ ಮೂಲ ಸೇರುವಾಸೆ ನದಿಯು ಕಡಲ ಕೂಡುವಾಸೆ ಕಡಲ ಮೂಲ ಸೇರುವಾಸೆ ನೋಡಗಿರಿಯ ತುಂಬಿಸಿ